ಡಿಗ್ರಿ, ಡಿಪ್ಲೊಮಾ ಅಥವಾ BA, BCom, BBA ಕಂಪ್ಲೀಟ್ ಮಾಡಿದ್ದೀರಾ? ಹಾಗಾದರೆ ನಿಮಗೊಂದು ಸರ್ಕಾರಿ ಅವಕಾಶ ಬಂದಿದೆ. ಕರ್ನಾಟಕ ಸರ್ಕಾರದ ಸೆಸ್ಕಾಂ ಇಲಾಖೆಯಲ್ಲಿ 200 ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಶುರುವಾಗಿದೆ. ಎಕ್ಸಾಮ್ ಇಲ್ಲ, ಡೈರೆಕ್ಟ್ ಮೆರಿಟ್ ಸೆಲೆಕ್ಷನ್. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವ ಪೋಸ್ಟ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ವೆಲ್ಕಮ್ ಟು ಜಾಬ್ ಹಂಟ್ ಕನ್ನಡ. ಕರ್ನಾಟಕದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಮೊದಲು ನೋಡಬೇಕಾದ್ರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮತ್ತು ಯಾವಾಗ ನಡೆಯುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಸೆಸ್ಕಾಂ ಇಂದ ಒಟ್ಟು 200 ಅಪ್ರೆಂಟಿಸ್ ವೇಕೆನ್ಸೀಸ್ ರಿಲೀಸ್ ಆಗಿವೆ. ಈ ರೆಕ್ರೂಟ್ಮೆಂಟ್ ನಲ್ಲಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಹಾಗೂ ಇತರೆ ಪದವಿ ಹೊಂದಿದ ಪದವೀಧರರು ಸಹ ಅಪ್ಲೈ ಮಾಡಬಹುದು. ಅಂದ್ರೆ BE, BTech, ಡಿಪ್ಲೊಮಾ, BA, BCom, BBA, BCA, BSc ಮಾಡಿದ ಅಭ್ಯರ್ಥಿಗಳು ಅರ್ಜಿ ಹಾಕಬಹುದು. ಸ್ಯಾಲರಿ ಬಗ್ಗೆ ಹೇಳೋದಾದ್ರೆ ಗ್ರಾಜ್ಯುಯೇಟ್ಸ್ ಮತ್ತು ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ಗೆ ಪ್ರತಿ ತಿಂಗಳು 12,300 ರೂಪಾಯಿ, ಡಿಪ್ಲೊಮಾ ಅಪ್ರೆಂಟಿಸ್ಗೆ 10,900 ಪ್ರತಿ ತಿಂಗಳು ಕೊಡಲಾಗುತ್ತೆ. ಟ್ರೈನಿಂಗ್ ಡ್ಯೂರೇಷನ್ 1 ವರ್ಷ ಇರುತ್ತದೆ. ಈಗ ಎಲಿಜಿಬಿಲಿಟಿ ಬಗ್ಗೆ ನೋಡೋಣ. 2022ರಿಂದ 2026ರವರೆಗೆ ಪಾಸ್ ಆದವರು ಅಪ್ಲೈ ಮಾಡಬಹುದು. ಕರ್ನಾಟಕದ ಸ್ಟೇಟ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಅವಕಾಶ ಇದೆ. ಕನ್ನಡ ಓದಲು ಮತ್ತು ಬರೆಯಲು ಗೊತ್ತಿರಬೇಕು. ಏಜ್ ಮಿನಿಮಮ್ 18 ವರ್ಷ ಆಗಿರಬೇಕು. ಈಗಾಗಲೇ ಅಪ್ರೆಂಟಿಸ್ ಮಾಡಿರೋರು ಅಥವಾ 1 ಇಯರ್ ಎಕ್ಸ್ಪೀರಿಯನ್ಸ್ ಇರುವವರು ಅಪ್ಲೈ ಮಾಡೋಕ್ಕಾಗಲ್ಲ. ಪೋಸ್ಟ್ ಡೀಟೇಲ್ಸ್ ನೋಡೋದಾದರೆ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಅಪ್ರೆಂಟಿಸ್ 80 ಪೋಸ್ಟ್, ಡಿಪ್ಲೊಮಾ ಅಪ್ರೆಂಟಿಸಸ್ 55 ಪೋಸ್ಟ್, ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ 65 ಪೋಸ್ಟ್, ಎಲೆಕ್ಟ್ರಿಕಲ್, ಸಿವಿಲ್, BCom, BBA, BCA, BA, BSc ಎಲ್ಲರಿಗೂ ಅವಕಾಶ ಇದೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಮೇ 8, 2026. ಲಾಸ್ಟ್ ಡೇಟ್ ಟು ಅಪ್ಲೈ ಮೇ 29, 2026. ಶಾರ್ಟ್ ಲಿಸ್ಟ್ ರಿಲೀಸ್ ಮಾಡುವ ದಿನಾಂಕ ಜೂನ್ 5. ಡಾಕ್ಯುಮೆಂಟ್ ವೆರಿಫಿಕೇಶನ್ ಜೂನ್ 15ರಿಂದ ಜೂನ್ 19ರವರೆಗೆ ಮೈಸೂರಿನಲ್ಲಿ ನಡೆಯುತ್ತದೆ. ಅಪ್ಲೈ ಮಾಡೋದು ಆನ್ಲೈನ್ ಮೂಲಕ ಮಾತ್ರ. ಮೊದಲು NATS ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಬೇಕು. ಆಮೇಲೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಸರ್ಚ್ ಮಾಡಿ ಅಪ್ಲೈ ಮಾಡಬೇಕು. ನೋಟಿಫಿಕೇಶನ್ PDF ಮತ್ತು ಅಪ್ಲೈ ಲಿಂಕ್ ಎರಡನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ. ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ಕರ್ನಾಟಕದ ಲೇಟೆಸ್ಟ್ ಗವರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬೇಕಾದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.